ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಕೃಷ್ಣ ಜನ್ಮಾಷ್ಟಮಿಯು ಈ ಕೃಷ್ಣನು ಹುಟ್ಟಿದ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸಲಾಗುತ್ತದೆ ಮತ್ತು ಗೋಕುಲಾಷ್ಟಮಿ ಎಂದು ಕೂಡ ಆಚರಿಸಲಾಗುತ್ತದೆ. ಕೃಷ್ಣಾಷ್ಟಮಿಯು ಭಾರತದಲ್ಲಿ ಆಚರಿಸಲ್ಪಡುವ ಒಂದು ಪ್ರಮುಖವಾದ ಹಬ್ಬವಾಗಿದೆ. ಈ ಒಂದು ಹಬ್ಬವು ಶ್ರಾವಣ ಮಾಸದ ಕೃಷ್ಣ ಪಕ್ಷ ಮತ್ತು ಅಷ್ಟಮಿಯ ದಿನದಂದು ಆಚರಿಸಲಾಗುತ್ತದೆ. ಕೃಷ್ಣನು ಅಷ್ಟಮಿ ಮಧ್ಯರಾತ್ರಿಯಲ್ಲಿ ಕಾರಾಗೃಹದಲ್ಲಿ ಜನಿಸುತ್ತಾನೆ. ಈ ಒಂದು ಕೃಷ್ಣನು ಮಥುರಾದಲ್ಲಿ ಹುಟ್ಟಿ ಮತ್ತು ಗೋಕುಲಕ್ಕೆ ಹೇಗೆ ಹೋದ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ಮಥುರಾ ರಾಜನಾದ ಕಂಸನು ಆತನ ಆಳ್ವಿಕೆಯು ದಬ್ಬಾಳಿಕೆಯ ಆಳ್ವಿಕೆಯಾಗಿತ್ತು. ಇವರ ದಬ್ಬಾಳಿಕೆ ಆಳ್ವಿಕೆಯಿಂದ ಜನರು ಆತಂಕದಿಂದ ಜೀವನವನ್ನು ನಡೆಸುತ್ತಿದ್ದರು. ಆದರೆ ಕಂಸನು ತನ್ನ ತಂಗಿಯ ಮೇಲೆ ಬಹಳ ಪ್ರೀತಿಯನ್ನು ಇಟ್ಟುಕೊಂಡಿದ್ದ, ತಂಗಿಯನ್ನು ಬಹಳ ಪ್ರೀತಿಸುತ್ತಿದ್ದ ಮತ್ತು ತನ್ನ ತಂಗಿಗೆ ವಾಸುದೇವನ ಜೊತೆ ಮದುವೆ ಮಾಡುತ್ತಾನೆ. ಈ ಒಂದು ವಿವಾಹವಾದ ನಂತರ ದಂಪತಿಗಳು ಇದ್ದರು. ಅವರು ವಸುದೇವನ ಮನೆಗೆ ಹೋಗುತ್ತಿರುವ ಒಂದು ಸಂದರ್ಭದಲ್ಲಿ ಆಕಾಶವಾಣಿಯು ಒಂದು ವಾರ್ತೆಯನ್ನು ಹೇಳುತ್ತದೆ. ಏ ಕಂಸ, ಸಾವಧಾನ, ನಿನ್ನ ತಂಗಿಯ 8ನೇ ಮಗುವು ನಿನಗೆ ಮೃತ್ಯು ದೇವತೆಯಾಗುತ್ತದೆ ಎಂದು ಹೇಳುತ್ತದೆ ಈ ಆಕಾಶವಾಣಿ. ಆವಾಗಿನಿಂದ ಈ ಕಂಸನು ತನ್ನ ತಂಗಿಯ ಮತ್ತು ತಂಗಿ ದಂಪತಿಯಾದ ವಸುದೇವನನ್ನು, ಪತ್ನಿಯಾದ ವಸುದೇವನ ಇಬ್ಬರನ್ನು ಕಾರಾಗೃಹಕ್ಕೆ ತಳ್ಳುತ್ತಾನೆ ಮತ್ತು ಇವರಿಬ್ಬರಿಗೆ ಹುಟ್ಟುವ ಮಗುವನನ್ನು ಕೊಲ್ಲಲು ನಿರ್ಧರಿಸುತ್ತಾನೆ. ಸಮಯ ಕಳೆದಂತೆ ಈ ಒಂದು ದಂಪತಿಗಳಿಗೆ ಒಂದು ಮಗು ಹುಟ್ಟುತ್ತದೆ. ಹಾಗೆ ಈ ಒಂದು ವಿಷಯವನ್ನು ತಿಳಿದ ಕಂಸನು ಕಾರಾಗೃಹಕ್ಕೆ ಬಂದು ಆ ಒಂದು ಜಾನಕಿಯ ಕೈಯಲ್ಲಿದ್ದ ಒಂದು ಮಗುವನ್ನು ಎತ್ತುಕೊಂಡು ಆ ಒಂದು ಮಗುವನ್ನು ಕಾರಾಗೃಹದ ಗೋಡೆಗೆ ಎತ್ತಿ ಬಿಸಾಕಿ ಆ ಮಗುವನ್ನು ಕೊಲ್ಲುತ್ತಾನೆ. ಹೀಗೆ ಇದೇ ರೀತಿ ಕಂಸನು ತನ್ನ ತಂಗಿಯಾದ 7 ಶಿಶುವನ್ನು ನಾಶ ಮಾಡುತ್ತಾನೆ. ಇದೇ ಒಂದು ಸಮಯ ಕಳೆದಂತೆ ಒಂದು ದಿನ ರಾತ್ರಿ ಗುಡುಗು ಸಿಡಿಲು ಮಿಂಚಿನಿಂದ ಕೂಡಿದ ಒಂದು ಮಳೆ ಬಹಳವಾಗಿ ಸುರಿಯುತ್ತಿತ್ತು. ಆ ಒಂದು ಸಂದರ್ಭದಲ್ಲಿ ದೇವಕಿಯು ಕಾರಾಗೃಹದಲ್ಲಿ ಒಂದು ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ. ಆ ಮಗು ಬಹಳ ಮುಗ್ಧ ಮತ್ತು ಸುಂದರವಾಗಿ ಕಾಣುತ್ತಿತ್ತು. ಆ ಮಗುವಿನ ಮುಖದ ತೇಜಸ್ಸು ಕರಾಳ ಕೊಠಡಿಯಲ್ಲಿ ಒಂದು ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಕರಾಳ ಕೊಠಡಿಯು ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಯಾಕೆಂದರೆ ಆ ಕೃಷ್ಣನ ಜನನವಾಗಿರುವುದರಿಂದ ಆ ಒಂದು ಕರಾಳ ಕೊಠಡಿಯು ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಮತ್ತು ತನ್ನ ತಂದೆಯಾದ ವಸುದೇವನು ಈ ಮಗುವನ್ನಾದರೂ ನಾನು ಹೇಗಾದರೂ ಉಳಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಶ್ರೀ ವಿಷ್ಣುವನ್ನು ಪ್ರಾರ್ಥಿಸಿಕೊಳ್ಳುತ್ತಾನೆ. ವಿಷ್ಣುವನ್ನು ಪ್ರಾರ್ಥಿಸಿಕೊಳ್ಳುವುದೆಂದರೆ ಆ ಒಂದು ಪ್ರಾರ್ಥನೆಯ ಫಲದಿಂದ ಕಾರಾಗೃಹದಲ್ಲಿರುವ ಎಲ್ಲ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ಮತ್ತು ತಕ್ಷಣವೇ ವಸುದೇವನು ಮಗುವನ್ನು ಎತ್ತಿಕೊಂಡು ಕಾರಾಗೃಹದ ಹೊರಗೆ ಹೋಗಲು ಪ್ರಯತ್ನಿಸುತ್ತಾನೆ. ಮತ್ತು ಹೊರಗಡೆ ಈ ಕಾರಾಗೃಹದಿಂದ ಹೊರಗೆ ಬಂದ ವಸುದೇವ ಏನು ಮಾಡುತ್ತಾನೆ ಅಂದರೆ ಗೋಕುಲಕ್ಕೆ ಹೋಗಲು ಒಂದು ಪ್ರಯತ್ನವನ್ನು ಮಾಡುತ್ತಾನೆ. ಈ ಗೋಕುಲಕ್ಕೆ ಹೋಗಬೇಕಾದರೆ ಯಮುನಾ ಒಂದು ತೀರವನ್ನು ದಾಟಬೇಕಾಗುತ್ತದೆ. ಯಮುನಾ ಒಂದು ತೀರವನ್ನು ದಾಟುವ ಒಂದು ಸಂದರ್ಭದಲ್ಲಿ ಈ ಒಂದು ಪೂಜೆಗೆಂದು ತಯಾರಿಸಲ್ಪಟ್ಟ ಒಂದು ಪುಟ್ಟಿಯನ್ನು ಆ ಮಗುವನ್ನು ಪುಟ್ಟಿಯಲ್ಲಿ ಮಲಗಿಸಿಕೊಂಡು ಪುಟ್ಟಿಯನ್ನು ತಲೆ ಮೇಲೆ ಇಟ್ಟುಕೊಂಡು ಯಮುನಾ ನದಿಯನ್ನು ದಾಟಲು ಪ್ರಯತ್ನಿಸುತ್ತಾನೆ. ಇದೇ ಒಂದು ಸಂದರ್ಭದಲ್ಲಿ ಶೇಷನಾಗವು ವಸುದೇವನ ಹಿಂದುಗಡೆ ಬರುತ್ತದೆ. ಆ ಒಂದು ಮಳೆಯ ಸಂದರ್ಭದಲ್ಲಿ ಶೇಷನಾಗು ಬುಟ್ಟಿಯಲ್ಲಿರುವ ಮಗುವಿಗೆ ಒಂದು ಛತ್ರಿಯ ಮೂಲಕ ತನ್ನ ಎಡೆಯಿಂದ ಛತ್ರದ ಮೂಲಕ ಆ ಒಂದು ವಸುದೇವನ ಹಿಂದುಗಡೆ ಹೋಗುತ್ತದೆ ಶೇಷನಾಗ. ಮತ್ತು ಆ ಒಂದು ನದಿಯನ್ನು ದಾಟುವ ಸಂದರ್ಭದಲ್ಲಿ ಶೇಷನಾಗ ಒಂದು ಪ್ರಕೃತಿ ಎಲ್ಲವೂ ಒಂದು ನೆರವಾಗುತ್ತದೆ ವಸುದೇವನಿಗೆ. ಮತ್ತು ವಸುದೇವನ ನದಿಯನ್ನು ದಾಟುವಾಗ ಯಮುನಾ ತೀರದ ನೀರು ಕೂಡ ವಸುದೇವನ ಮೂಗಿಯವರೆಗೂ ಬರುತ್ತದೆ. ಆದರೆ ಬುಟ್ಟಿಯಲ್ಲಿರುವ ಬಾಲರೂಪನ ಭಗವಂತನ ಬಲಗಾಲು ನೀರಿಗೆ ಸ್ಪರ್ಶಿಸಿದಾಗ ಆ ಒಂದು ಸ್ಪರ್ಶ
ಯಮುನಾಗೆ ಆದಾಗ ಸ್ಪರ್ಶವಾದಾಗ ಅದೇನಾಗುತ್ತೆ ಅಂದರೆ ನೀರು ಕೆಳಗಡೆ ಇಳಿದು ಹೋಗುತ್ತದೆ. ಈ ಒಂದು ಎಲ್ಲ ಒಂದು ಪ್ರಕೃತಿಯ ನೆರವಿನಿಂದ ವಸುದೇವನು ಯಮುನಾ ತೀರವನ್ನು ದಾಟಿಕೊಂಡು ಗೋಕುಲೆಗೆ ಬರುತ್ತಾನೆ. ಅದೇ ಒಂದು ಸಂದರ್ಭದಲ್ಲಿ ಗೋಕುಲದಲ್ಲಿ ಯಶೋದೆಯ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿರುತ್ತಾಳೆ. ಅದು ರಾತ್ರಿಯ ಒಂದು ಸಮಯದಲ್ಲಿ ನಡೆದಿರುವುದರಿಂದ ಯಶೋದೆಯು ನಿದ್ದೆಯಲ್ಲಿ ಹೋಗಿರುತ್ತಾಳೆ. ಆಗ ಆ ಒಂದು ಮಗುವಿನ ಅಳುವಿನ ಶಬ್ದವನ್ನು ಕೇಳುತ್ತಾ ಆ ಒಂದು ವಸುದೇವನು ನಂದನ ಮನೆಗೆ ಬರುತ್ತಾನೆ ಮತ್ತು ಬಂದು ಯಶೋದ ಮತ್ತು ಮಗುವನ್ನು ನೋಡಿಕೊಂಡು ಇದು ಒಂದು ಹೆಣ್ಣು ಮಗುವಾಗಿದೆ, ಈ ಹೆಣ್ಣು ಮಗುವನ್ನು ಕಂಸನು ಕೊಲ್ಲುವುದಿಲ್ಲ ಎಂದು ತಿಳಿದುಕೊಂಡು ತನ್ನ ಮಗುವನ್ನು ಯಶೋದನ ಪಕ್ಕದಲ್ಲಿ ಮಲಗಿಸಿ ಮತ್ತು ಹೆಣ್ಣು ಮಗುವನ್ನು ಬುಟ್ಟಿಯಲ್ಲಿ ಇಟ್ಟುಕೊಂಡು ತಕ್ಷಣವೇ ಹಿಂತಿರುಗುತ್ತಾನೆ. ಕಾರಾಗೃಹಕ್ಕೆ ಹಿಂದೆ ತಿರುಗಿದಾಗ ಕಾರಾಗೃಹದಲ್ಲಿ ತೆರೆದುಕೊಂಡಂಥ ಎಲ್ಲ ಬಾಗಿಲುಗಳು ಆಮೇಲೆ ಎಲ್ಲ ಮುಚ್ಚಿಕೊಳ್ಳುತ್ತವೆ. ಆಮೇಲೆ ತದನಂತರ ಕಂಸನಿಗೆ ದೇವಕಿಯ 8ನೇ ಮಗು ಹುಟ್ಟಿದೆ ಎಂದು ತಿಳಿದ ಮೇಲೆ ಕಂಸನು ಕಾರಾಗೃಹಕ್ಕೆ ಬಂದು ಆ ಮಗುವನ್ನು ಕೂಡ ಕೈಗೆ ತೆಗೆದುಕೊಂಡು ಗೋಡೆಯ ಮೇಲೆ ಎಸೆದು ಕೊಲ್ಲಲು ಪ್ರಯತ್ನಿಸುತ್ತಾನೆ. ಆದರೆ ಆ ಒಂದು ಹೆಣ್ಣು ಮಗುವು ದೇವಿಯ ದುರ್ಗಾವತಾರವನ್ನು ಎತ್ತಿ ಆಕಾಶದಲ್ಲಿ ಹೋಗಿ ಒಂದು ಮಗು ರೂಪದಲ್ಲಿ ಹೇಳುತ್ತದೆ, ಓ ಮೂರ್ಖ ಕಂಸ, ನಿನ್ನ ಮೃತ್ಯು ದೇವತೆ ಆ ಒಂದು ಗೋಕುಲದಲ್ಲಿ ಅಲ್ಲಿಗೆ ಸೇರಿಕೊಂಡಿದ್ದಾನೆ ಎಂದು ಒಂದು ವಾರ್ತೆಯನ್ನು ಹೇಳುತ್ತದೆ ಆ ಮಗು. ಮತ್ತು ಗೋಕುಲದಲ್ಲಿರುವ ನಂದ ಮತ್ತು ಯಶೋದೆಯವರು ಭಗವಂತನ ರೂಪದಲ್ಲಿರುವ ಆ ಮಗುವಿಗೆ ಬಾಲಕನಿಗೆ ಕೃಷ್ಣ ಎಂದು ನಾಮಕರಣ ಮಾಡುತ್ತಾರೆ. ಮತ್ತು ಹೀಗೆ ಇದೇ ರೀತಿ ಕೃಷ್ಣನ ಜನನವಾಗುತ್ತದೆ. ಈ ಒಂದು ಕೃಷ್ಣ ಹುಟ್ಟಿದ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಎಂದು ವೈಭವದಿಂದ ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ. ಮತ್ತು ಈ ಒಂದು ಹಬ್ಬದಲ್ಲಿ ನಾನಾ ರೀತಿಯಲ್ಲಿ ಮನೆಯಲ್ಲಿ ಅಲಂಕಾರವನ್ನು ಮಾಡಿ, ಪೂಜಾ ಒಂದು ಗೃಹದಲ್ಲಿ ಅಲಂಕಾರವನ್ನು ಮಾಡಿ ಮತ್ತು ರಂಗೋಲಿಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಶ್ರೀಕೃಷ್ಣನ ಹೆಜ್ಜೆಗಳನ್ನು ಹಾಕುತ್ತಾ ಅದರಲ್ಲಿ ಆನಂದಿಸುವವರು ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ.